ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ಟಿ.ಸಿ. ಚಂದ್ರಶೇಖರ ಅಂತ ಹೇಳಿ. ನಾವು ಫ್ಲೋರಾಜಾ ಆರ್ಗಾನಿಕ್ಸ್ ಲಿಮಿಟೆಡ್ ಅಲ್ಲಿ ತುಮಕೂರು ಬ್ರಾಂಚ್ ಇಂದ ಟೀಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ನಾಗರಾಜ್ ಸರ್ ಅಂತ ಹೇಳಿ, ಇವರು ನಮ್ಮ ತುಮಕೂರು ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕಾಲಿಂಗ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಏನಪ್ಪ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತಂದ್ರೆ, ಇಲ್ಲಿ ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಅರಸಾಪುರ ಗ್ರಾಮದಲ್ಲಿ ತಿಮ್ಮಯ್ಯ ಅನ್ನೋರಿಗೆ 900 ಗಿಡ ಕೊಟ್ಟಿದ್ದೀವಿ, 3 ಎಕರೆಗೆ ಒಟ್ಟು. ಅದು ಈಗ ನಾವು ಕೊಟ್ಟಾಗಲೇ 9 ತಿಂಗಳಾಗಿದೆ. 9 ತಿಂಗಳಿಗೆ ನೋಡಿ ಈ ತರ ಗ್ರೋತ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದೇ ರೀತಿ ನಾವು ಹೇಳಿರೋ ಪ್ರಕಾರ 9 ತಿಂಗಳಿಗೆಲ್ಲ ಕ್ರಾಕ್ ಸ್ಟಾರ್ಟ್ ಆಗುತ್ತೆ ಅಂತ. ಅದೇ ರೀತಿ ಕಾಯಿ ಇದೆ, ಕಾಯಿ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಯಾವ ರೀತಿ ಬೆಳೆಸಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಾದಂತ ಅವರೇ ತಿಮ್ಮಯ್ಯರು ಮತ್ತೆ ಅವ್ರ ಶ್ರೀಮತಿಯರು ಇದ್ದಾರೆ, ಅವ್ರನ್ನ ಕೇಳೋಣ ಇದು ಯಾವ ರೀತಿ ಬೆಳೆಸಿದ್ರ ಅಂತ ಹೇಳಿ. ನಮಸ್ತೆ ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ನಾವು ಫ್ಲೋರಾಜಾ ಕಂಪನಿಯವರು ಚಂದ್ರ ಸರ್ ಅಂತ ಹೇಳಿ, ನಾವು ಫಸ್ಟು ತರಕಾರಿ ಬೆಳೀತಾ ಇದ್ವಿ. ತರಕಾರಿಲಿ ನಮಗೆ ಏನು ಆದಾಯ ಕಂಡು ಬಂದಿಲ್ಲ, ತುಂಬಾ ನಮಗೆ ಲಾಸ್ ಆಗ್ತಾ ಇತ್ತು. ಲಾಸ್ ಅಂದರೆ ಯಾರು ತಗೊಂಡೇ ಹೋಗ್ತಾ ಇರಲಿಲ್ಲ ನಾವು ಬೆಳೆದಂಥ ತರಕಾರಿನ. ಹಂಗಾಗಿ ಏನಪ್ಪ ಮಾಡೋದು ಅಂತ ಇದ್ವಿ. ಫೇಸ್ಬುಕ್ ನೋಡ್ತಿರ್ಬೇಕಾದ್ರೆ ಇದು ಫ್ಲೋರಾಜಾ ಕಂಪನಿಯವರು ಹಲಸಿನ ಸಸಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಆಗ ನಂಬರ್ ಕೊಟ್ಟಿದ್ರು, ಕಾಂಟ್ಯಾಕ್ಟ್ ಮಾಡಿದ್ವಿ ಚಂದ್ರ ಸರ್ ಅಂತ ಹೇಳಿ ಇವರನ್ನ. ಆಗ ಅವರೇ ನಮ್ಮ ಜಮೀನಿಗೆ ಬಂದು ನೋಡಿ, ಸರ್ ಈ ಥರ ನಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ನಮಗೆ ಸಪೋರ್ಟ್ ಮಾಡಿ ಈ ಥರ ಆಯಿತು ಮಾಡಿ ಅಂತ ಹೇಳಿದ್ರು. ಹೇಳಿದಾಗ ನಾವು ಇದನ್ನ ಮಾಡಿದ್ದೀವಿ. 9 ತಿಂಗಳಾಗಿದೆ. ಬೈ ಅಗ್ರಿಮೆಂಟ್ ಅಂತ ಹೇಳಿ ನಾವು ಮಾಡ್ಕೊತೀವಮ್ಮ, ನಾವೇ ಬಂದು ಡೈರೆಕ್ಟ್ ತೊಗೊಂಡೋಗ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಇವಾಗ ನಾವು ಹಲಸಿನ ಸಸಿ ಮಾಡಿದ್ದೀವಿ. ಮಾಡಿರೋದ್ರಿಂದ ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ನಮಗೆ ಕೆಲಸ ಕಡಿಮೆ, ಬಟ್ ಏನು ಕೆಲಸ ಇಲ್ಲ, ಇದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ. ಇದು ನಮಗೀಗ ಕಾಯಿ ಈಗ ಬಂದಿದೆ 9 ತಿಂಗಳಿಗೆನೆ. ಅದರಿಂದ ನಮಗೆ ಖುಷಿ ಕೊಡ್ತಾ ಇದೆ. ಏನೋ ಇದರಿಂದ ನಾವು ರೈತರು ಮುಂದುವರಿಬೋದಲ್ಲ, ಏನಾದರೂ ಸ್ವಲ್ಪ ಸಾಲ ಸೋಲ ಮಾಡ್ಕೊಂಡಿರೋ ಪ್ರಕಾರ ನಾವು ಇದನ್ನ ಆದಾಯ ಗಳಿಸ್ಬೋದಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದರಿಂದ ಇದು ತುಂಬಾ ಉತ್ತಮವಾದ ಬೆಳೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ಈಗ ಡ್ರಿಪ್ ಮಾಡಿದ್ದೀವಿ ಸರ್. ನಾವು ಡ್ರಿಪ್ ಮಾಡಿಬಿಟ್ಟು ನೀರು ಹಾಯಿಸ್ತಾ ಇದ್ದೀವಿ. ನೀರು ಜಾಸ್ತಿ ಏನಾದ್ರು ಬೇಕಾಗುತ್ತಾ ಈ ಬೆಳೆಗೆ? ಇಲ್ಲ ಸರ್, ನೀರೇನು ಜಾಸ್ತಿ ಬೇಕಾಗಿಲ್ಲ. ನಮ್ಗೆ ನೀರು ಕಡಿಮೆ ಇರೋದ್ರಿಂದನೇ ನಾವು ಈ ಬೆಳೆ ಮಾಡೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದು ಸರ್. ಅದರಿಂದ ನೀರೇನು ಜಾಸ್ತಿ ಬೇಕಾಗಿಲ್ಲ. ಗೊಬ್ಬರ ಸರ್, ನೀವು ಕೊಟ್ಟಿದ್ದು ಹಾಕಿದ್ದಾದ್ಮೇಲೆ ಆರ್ಗ್ಯಾನಿಕ್ ಗೊಬ್ಬರ ನೀವು ಕೊಟ್ಟಿದ್ರಿ, ಅದು ಹಾಕಿದ್ದಾದ್ಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಮಾಡಿ ಈ ತರ ನೋಡಿ ಸರ್ ಎಲ್ಲ ಬಾಗಿ ಮಾಡಿದ್ದೀವಿ. ಇದರಿಂದ ನಮಗೆ ಗಿಡ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದೀವಿ ಸರ್. ನೀವು ತಿಂಗಳ ಬಂದು ನಮಗೆ ಭೇಟಿ ಕೊಟ್ಟು ತುಂಬಾ ಚೆನ್ನಾಗಿ ಇದು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್. ಮುಂದೆ ಇದರಲ್ಲಿ ಭರವಸೆ ಇಟ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಖಂಡಿತ ಮೇಡಮ್. ಇವತ್ತು ನಮ್ದು ಆರ್ಥಿಕ ವ್ಯವಸ್ಥೆ ಯಾವ ತರ ಇದೆ ರೈತರಿಗೆ ಅಂತಂದ್ರೆ, ಈಗ ನಾವು ಏನೇ ತರಕಾರಿ ಬೆಳೆದ್ರು ಮೀಡಿಯೇಟರ್ ಮತ್ತೆ ದಳ್ಳಾಳಿಗಳು ಮತ್ತೆ ಕಮಿಷನ್ ಅಲ್ಲಿ ಮತ್ತೆ ನಿಖರವಾದ ಬೆಲೆ ಸಿಗದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ. ಇಲ್ಲಿ ನಮಗೆ, ನಮ್ಮ ರೈತರಿಗೆ ಮತ್ತೆ ನಮ್ಮ ಭಾಗದ ರೈತರಿಗೆ ನಮ್ಮ ಫ್ಲೋರಾಜಾ ಕಂಪನಿ ಒಂದು ವರದಾನ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ,